ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಒನ್ ಸ್ಟೆಪ್ ಟು ಸಕ್ಸಸ್ ಸ್ಮಾರ್ಟ್ ಕ್ಲಾಸಸ್ಗೆ ಸ್ವಾಗತ. ನೋಡಿ ಫ್ರೆಂಡ್ಸ್, ನಾವು ಹಿಂದಿನ ಕ್ಲಾಸ್ನಲ್ಲಿ KEA ಕಂಪಲ್ಸರಿ ಕನ್ನಡ, VAO, PDO, ಗ್ರೂಪ್ ಸಿ, SDA ಮತ್ತು FDAಗಳಿಗೆ ಸಂಬಂಧಪಟ್ಟಂತೆ ಕನ್ನಡದ ತರಗತಿಗಳನ್ನು ಮಾಡ್ತಾಯಿದ್ವಿ. ಅದರಲ್ಲೂ ಇವಾಗ ಕನ್ನಡದ ಗ್ರಾಮರನ್ನು ಕ್ವಿಕ್ ರಿವಿಷನ್ ಮಾಡ್ತಾಯಿದ್ವಿ. ಇವಾಗ 7 ಕ್ಲಾಸ್ಗಳನ್ನು ನಾವು ಮಾಡಿದ್ವಿ. ಆ 7 ಕ್ಲಾಸ್ಗಳನ್ನು ನೀವು ನೋಡಬೇಕಾದ್ರೆ ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ಕನ್ನಡ ಕ್ಲಾಸಸ್ ಅಂತ ಇರುತ್ತೆ, ಅಲ್ಲಿ ನೀವು ವೀಕ್ಷಣೆಯನ್ನು ಮಾಡ್ಬೋದು. ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನನ್ನು ಮಾಡೋಣಪ್ಪ ಅಂದರೆ ಸಂಧಿಗಳ ಬಗ್ಗೆ ನೋಡೋಣ. ಹೌದಾ? ಸಂಧಿಗಳು, ಅದರಲ್ಲೂ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತದ ಸಂಧಿಗಳನ್ನು ನೋಡ್ತಾ ಬರೋಣ. ಓಕೆನಾ? ಮೊದಲನೇದಾಗಿ ಸಂಧಿ ಅಂದರೆ ಅನ್ನೋದ್ರ ಬಗ್ಗೆ ನೋಡೋಣ. ನೋಡಿ, ಇಲ್ಲಿ 2 ಅಕ್ಷರಗಳು ಯಾವುದೇ ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ಏನಂತ ಕರಿತೀವಿ? ಸಂಧಿಯತೆ ಕರಿತೀವಿ. ನೋಡಿ, 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ಏನಂತ ಕರಿತೀವಿ? ಸಂಧಿಯತೇಳಿ ಕರಿತೀವಿ. ಓಕೆನಾ? ಇಲ್ಲಿ ನೋಡಿ, ಅವನ ಪ್ಲಸ್ ಅಂಗಡಿ, ಅವನ ಪ್ಲಸ್ ಅಂಗಡಿ, ಅವನಂಗಡಿ. ಕುಲ ಪ್ಲಸ್ ಅನ್ನು, ಕುಲವನ್ನು. ಬೆಟ್ಟ ಪ್ಲಸ್ ತಾವರೆ, ಬೆಟ್ಟದಾವರೆ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಓಕೆನಾ? ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಇವು ಪದಗಳಲ್ಲಿ ಪೂರ್ವಪದ ಅಂದ್ರೇನು ಮತ್ತು ಪೂರ್ವಪದ ಯಾವುದು ಅನ್ನೋದನ್ನು ನೋಡೋಣ. ಇದು ಪೂರ್ವಪದ, ಇದು ಉತ್ತರ ಪದ. ನಂತರ ಅವೆರಡು ಸೇರಿದ ನಂತರ ಸಂಧಿ ಕಾರ್ಯ ನಡೀತೈತಿ. ಹೌದಾ? ಮಾತು ಅನ್ನೋದು ಪೂರ್ವಪದ, ಅನ್ನು ಅನ್ನೋದು ಉತ್ತರ ಪದ. ಮಾತನ್ನು ಅನ್ನೋದು ಸಂಧಿ ಕಾರ್ಯ. ಓಕೆನಾ? ನೆಕ್ಸ್ಟ್ ಇವಾಗ ನಮ್ಮ ಕನ್ನಡದಲ್ಲಿ ಎಷ್ಟು ಸಂಧಿ ಅದಾವಪ್ಪ ಅಂದರೆ, ಕನ್ನಡದಲ್ಲಿ ಒಟ್ಟು 3 ಸಂಧಿಗಳದಾವು. ಹೌದಾ? ಅದರಲ್ಲಿ ನಾವು ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತೇಳಿ ಡಿವೈಡ್ ಮಾಡೀವಿ. ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ. ಸ್ವರ ಸಂಧಿಗಳು 2 ಅದಾವು, ವ್ಯಂಜನ ಸಂಧಿಗಳು 1. ಟೋಟಲಿ 3 ಸಂಧಿಗಳು. ಯಾವ್ಯಾವಪ್ಪ ಅಂದರೆ, ಒಂದನೇದು ಲೋಪ ಸಂಧಿ, ಕನ್ನಡದಲ್ಲಿ ಬರೋದು ಲೋಪ ಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿಯತೆ ಬರ್ತವೆ. ಓಕೆನಾ? ಆ ಸಂಧಿಗಳ ಬಗ್ಗೆ ಇವಾಗ ನೋಡ್ತಾ ಹೋಗೋಣ. ಕನ್ನಡ ಸಂಧಿಗಳು. ಮೊದಲನೇದಾಗಿ ಲೋಪ ಸಂಧಿ. ಲೋಪ ಸಂಧಿ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಸ್ವರದ ಮುಂದೆ ಸ್ವರವು ಬಂದು, ಒಂದು ಸ್ವರ ಇರ್ತೈತಿ, ಆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಏನಾಗ್ತೈತ? ಪೂರ್ವಪದದ ಕೊನೆಯಲ್ಲಿರುವ ಸ್ವರವು ಲೋಪವಾದರೆ ಅದನ್ನು ಏನಂತ ಕರಿತೀವಿ? ಲೋಪ ಸಂಧಿಯತೆ ಕರಿತೀವಿ. ನೋಡಿ, ಸ್ವರದ ಮುಂದೆ ಸ್ವರವು ಬಂದು ಅಂದರೆ ಪೂರ್ವಪದದಲ್ಲಿ ಸ್ವರ ಇರ್ತೈತಿ, ಉತ್ತರ ಪದದಲ್ಲಿ ಕೂಡ ಸ್ವರ ಇರ್ತೈತಿ. ಆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದದ ಕೊನೆಯಲ್ಲಿರುವಂಥ ಸ್ವರ ಲೋಪವಾಯ್ತಪ್ಪ ಅಂದರೆ ಅದನ್ನು ಲೋಪ ಸಂಧಿಯತೆ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ಇದೆ, ಎಕ್ಸಾಂಪಲ್ನಲ್ಲಿ ನಿಮಗೆ ತಿಳಿಸ್ತೀನಿ ನೋಡಿ. ಮೇಲೆ ಪ್ಲಸ್ ಇಟ್ಟು, ಇದೇನಾಗೈತಿ? ಮೇಲಿಟ್ಟು ಆಗೈತಿ. ಓಕೆನಾ? ಇದು ಪೂರ್ವಪದನ, ಇದು ಉತ್ತರ ಪದ. ಪೂರ್ವಪದದ ಕೊನೆಯಲ್ಲಿ ಏನು ಬಂದೈತಿ? ಎ ಅನ್ನುವಂಥದ್ದು, ಏನು ಅಂತ ಸ್ವರ ಬಂದೈತಿ. ಉತ್ತರ ಪದದ ಪ್ರಾರಂಭದಲ್ಲಿ ಏನೈತಿ? ಇ ಅನ್ನೋಂಥ ಸ್ವರ ಐತಿ. ಎರಡೂ ಕೂಡಿ ಸಂಧಿ ಕಾರ್ಯ ನಡೆದಾಗ ಏನಾಗೈತಿ? ಇಲ್ಲಿ ಮೇಲಿಟ್ಟು ಇ ಅನ್ನೋದು ಬಂದೈತಿ, ಆದರೆ ಮಿಸ್ ಆಗಿದ್ದು ಯಾವುದು? ಎ ಅನ್ನುವಂಥ ಸ್ವರ. ಹೌದಾ? ಎ ಅನ್ನುವಂಥ ಸ್ವರ. ಈ ಎ ಅನ್ನುವಂಥ ಸ್ವರ ಐತಲ್ಲ, ಎಲ್ಲಿದ್ದು? ಪೂರ್ವಪದದ ಕೊನೆಯಲ್ಲಿರುವಂಥ ಒಂದು ಸ್ವರ. ಇದು ಲೋಪ ಆಯ್ತಪ್ಪ ಅಂದರೆ ಏನಂತ ಕರೀತಾರೆ? ಲೋಪ ಸಂಧಿಯತೆ ಕರೀತಾರೆ. ನೆಕ್ಸ್ಟ್ ಎಕ್ಸಾಂಪಲ್, ಮುಳ್ಳು ಪ್ಲಸ್ ಅನ್ನು, ಮುಳ್ಳನ್ನು ಅಂತ ಕೊಟ್ಟಾರೆ. ಓಕೆನಾ? ಮುಳ್ಳು ಪ್ಲಸ್ ಅನ್ನು, ಮುಳ್ಳನ್ನು. ಇಲ್ಲಿ ನೋಡಿ, ಮುಳ್ಳು ಎಂಬ ಪೂರ್ವಪದದ ಕೊನೆಯಲ್ಲಿ ಯಾವ ಸ್ವರ ಬಂದೈತಿ? ಹೂ ಅನ್ನೋಂಥ ಸ್ವರ ಬಂದೈತಿ. ಮತ್ತು ಉತ್ತರ ಪದದ ಮೊದಲಿಗೆ ಏನೈತಿ? ಅನ್ನೋಂಥ ಸ್ವರ ಐತಿ. ಸ್ವರದ ಮುಂದೆ ಸ್ವರ ಬಂದವ. ಓಕೆ, ಸ್ವರದ ಮುಂದೆ ಸ್ವರ ಬಂದೈತಿ. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಏನಾಗ್ತೈತತ್ತ? ಪೂರ್ವಪದದ ಕೊನೆಯಲ್ಲಿ ಹೂ ಅನ್ನುವಂಥ ಸ್ವರ ಐತೆ. ಈ ಹೂ ಅನ್ನೋಂಥ ಸ್ವರ ಏನಾಗ್ತೈತತ್ತ? ಲೋಪ ಆಗ್ತೈತತ್ತ. ನೋಡೋಣ, ಮುಳ್ಳನ್ನು ಇದರಲ್ಲಿ ಹೂ ಬಂದೈತೆ? ಇಲ್ಲ, ಳ ಅನ್ನೋದು ಅನ್ನೋದು ಬಂದೈತಿ. ಅಂದರೆ ಲೋಪ ಆಗಿದ್ದು ಯಾವುದು? ಹೂ ಅನ್ನುವಂಥ ಸ್ವರ ಲೋಪ ಆಗೈತಿ. ಹಾಗಾದರೆ ಇದನ್ನು ಏನಂತ ಕರಿತೀವಿ? ಲೋಪ ಸಂಧಿ. ಓಕೆನಾ? ಇನ್ನೊಂದಿಷ್ಟು ಎಕ್ಸಾಂಪಲ್ ನೋಡೋಣ. ಒಸರುತ್ತ ಪ್ಲಸ್ ಇದ್ದ, ಒಸರುತ್ತಿದ್ದ. ಇಲ್ಲಿ ಕೂಡ ಲೋಪ ಆಗೈತಿ. ಹುಡುಗರು ಪ್ಲಸ್ ಎಲ್ಲರೂ, ಹುಡುಗರೆಲ್ಲರೂ. ಇಲ್ಲಿ ಹೂ ಲೋಪ ಆಗೈತಿ. ನೆಕ್ಸ್ಟ್ ಮೇಲೆ ಪ್ಲಸ್ ಏರು, ಮೇಲೇರು. ಇಲ್ಲಿ ಎ ಸ್ವರ ಲೋಪ ಆಗೈತಿ. ಓಕೆನಾ? ನೆಕ್ಸ್ಟ್ ಆಗಮ ಸಂಧಿ. ಆಗಮ ಸಂಧಿ ಅಂದರೆ ಏನಪ್ಪ ಅಂದ್ರೆ, ನೋಡ್ರಿ, ಸ್ವರದ ಮುಂದೆ ಸ್ವರವು ಬಂದು ಇಲ್ಲಿ ಕೂಡ ಏನಾಗ್ತೈತತ್ತ?
ಸ್ವರದ ಮುಂದೆ ಸ್ವರ ಬರ್ತೈತಿ. ಯಾಕೆ ಸ್ವರದ ಮುಂದೆ ಸ್ವರ ಬರ್ತೈತಿ? ಇವೆಲ್ಲ ಸ್ವರ ಸಂಧಿಗಳು ಇವು. ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಒಂದು ಅಕ್ಷರ ಆಗಮವಾದರೆ ಅದನ್ನು ಆಗಮ ಸಂಧಿ ಎನ್ನುವರು. ನೋಡಿ, ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಾಗ ಒಂದು ಅಕ್ಷರ ಏನಾದರೂ ಆಗಮ ಆಯ್ತಪ್ಪ ಅಂದ್ರೆ ಅದನ್ನು ಆಗಮ ಸಂಧಿ ಅಂತ ಕರಿತೀವಿ. ಎಕ್ಸಾಂಪಲ್ಗೆ ಹೊಲ ಪ್ಲಸ್ ಅನ್ನು. ಹೌದಾ? ಹೊಲ ಪೂರ್ವಪದದ ಕೊನೆಯಲ್ಲಿ ಏನೈತಿ? ಅನ್ನುವಂಥ ಸ್ವರ ಐತಿ. ಅನ್ನು ಇಲ್ಲಿ ಉತ್ತರ ಪದದ ಸ್ಟಾರ್ಟಿಂಗ್ ಏನೈತಿ? ಅನ್ನುವಂಥ ಸ್ವರ ಐತಿ. ಎರಡು ಸೇರಿಸಿ ಏನಾಗೈತಿ? ಹೊಲವನ್ನು. ಅನ್ನುವಂಥದ್ದು ಏನಾಗೈತಿ? ಇಲ್ಲಿ ಅಕ್ಷರ ಆಗಮ ಆಗೈತಿ. ಹಾಗಾದರೆ ಇದು ಯಾವ ಸಂಧಿ? ಆಗಮ ಸಂಧಿ. ಅದರಲ್ಲೂ ವಕಾರಾಗಮ ಸಂಧಿ. ಅಕ್ಷರ ಆಗಮ ಆಗೈತಾ? ಇದನ್ನು ವಕಾರಾಗಮ ಸಂಧಿ ಅಂತ ಕರೀತಾರೆ. ನೆಕ್ಸ್ಟ್ ಎರಡನೇದು ನೋಡಿ, ಇಲ್ಲಿ ಹೊಳೆ ಪ್ಲಸ್ ಅಲ್ಲಿ. ಹೊಳೆನಾ ಪ್ಲಸ್ ಅಲ್ಲಿ. ಹೊಳೆ ಎಂಬ ಪದದಲ್ಲಿ ಕೊನೆಯ ಏನು ಬಂದೈತಿ? ಪೂರ್ವ ಪದದ ಕೊನೆಯಲ್ಲಿ ಅನ್ನುವಂಥ ಪದ ಐತಿ, ಹೊಳೆ. ಓಕೆನಾ? ಉತ್ತರ ಪದದ ಸ್ಟಾರ್ಟಿಂಗ್ ಏನು ಬಂದೈತಿ? ಅನ್ನೋ ಸ್ವರ ಬಂದೈತಿ. ಹಾಗಾದರೆ ಸಂಧಿ ಕಾರ್ಯ ನಡೆದಾಗ ಹೊಳೆ ಎಲ್ಲಿ ಅನ್ನೋದು ಏನು ಆಗೈತಿ? ಅನ್ನುವಂಥ ಅಕ್ಷರ ಆಗಮ ಆಗೈತಿ. ಅನ್ನುವಂಥ ಅಕ್ಷರ ಆಗಮ ಐತಿ. ಹಾಗಾಗಿ ಇದು ಯಕಾರಾಗಮ ಸಂಧಿ. ಓಕೆನಾ? ಇನ್ನೊಂದು ಕೆಲವೊಂದಿಷ್ಟು ಎಕ್ಸಾಂಪಲ್ ಅದಾವೆ ನೋಡಿ. ಸರ್, ನೀವು ಯಕಾರಾಗಮ ವಕಾರಾಗಮ ಅನ್ನತ್ತೀರತ್ತೇಳಿ ನೀವು ಕೇಳ್ಬೋದು. ಅದರ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಅಕ್ಷರ ಏನಾದರೂ ಆಗಮ ಆಯ್ತಪ್ಪ ಅಂದ್ರೆ ಅದು ಯಕಾರಾಗಮ. ಆದರೆ ಅಕ್ಷರ ಆಗಮ ಆಯ್ತಂದ್ರೆ ವಕಾರಾಗಮ. ಹೌದಾ? ಆಗಮ ಸಂಧಿಯಲ್ಲಿ ಎರಡು ಪ್ರಕಾರ, ಒಂದು ಯಕಾರಾಗಮ, ಇನ್ನೊಂದು ವಕಾರಾಗಮ. ಈ ಎರಡು ಅಕ್ಷರಗಳು ಮಾತ್ರ ಆಗಮ ಆಗ್ತಾವೆ. ಎಲ್ಲಿ? ಆಗಮ ಸಂಧಿಯಲ್ಲಿ. ಈ ಎರಡು ಅಕ್ಷರಗಳು ಬಿಟ್ಟು ಬೇರೆ ಯಾವುದಾದ್ರೂ ಅಕ್ಷರ ಆಗಮ ಆಗಲ್ಲ. ಓಕೆನಾ? ಇಲ್ಲಿ ನೋಡಿ, ಗಡಿ ಬಿಡಿ ಪ್ಲಸ್ ಇಂದ. ಗಡಿ ಬಿಡಿ ಪ್ಲಸ್ ಇಂದ, ಗಡಿ ಬಿಡಿಯಿಂದ ಇಲ್ಲಿ ಆಗಮ ಆಗೈತಿ. ಆರಂಭ ಪ್ಲಸ್ ಆಗು, ಆರಂಭವಾಗು, ಇಲ್ಲಿ ಆಗಮ ಆಗೈತಿ. ಗೊತ್ತಾಯ್ತಾ? ನೆಕ್ಸ್ಟ್ ನೋಡೋಣವಾ? ಆದೇಶ ಸಂಧಿ. ಆದೇಶ ಸಂಧಿ ಅಂದರೆ ಏನು ಅನ್ನೋದನ್ನು ಮೊದಲು ನೋಡ್ಕೊಳ್ಳೋಣ. ಇಲ್ಲಿ ನೋಡಿ, ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರ ಬಂದರೆ, ನೋಡಿ, ಒಂದು ಸಂಧಿ ಆಗತ್ತೈತಪ್ಪ ಅಂದ್ರೆ ಒಂದು ಅಕ್ಷರ ಜಾಗದಲ್ಲಿ ಇನ್ನೊಂದು ಅಕ್ಷರ ಏನಾದರೂ ಬತ್ತಪ್ಪ ಅಂದ್ರೆ ಅದನ್ನು ಏನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ಅಂದ್ರೆ ಈಗ ನೋಡ್ರಿ, ಎಕ್ಸಾಂಪಲ್ಗೆ ಹೇಳ್ತೀನಿ. ಇಲ್ಲಿ ಮಳೆ ಪ್ಲಸ್ ಕಾಲ ಈಕ್ವಲ್ ಟು ಏನಾಗ್ತೈತಿ? ಮಳೆಗಾಲ ಆಗ್ತೈತಿ. ಏನಾಗ್ತೈತಿ? ಮಳೆಗಾಲ. ಇದು ಪೂರ್ವ ಪದನ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯಲ್ಲಿ ಏನೈತಿ? ಏನು ಅಂತ ಸ್ವರ ಐತಿ. ಓಕೆನಾ? ಇಲ್ಲಿ ಪೂರ್ವ ಪದ ಇಲ್ಲಿ ಆದೇಶ ಸಂಧಿದವು ಸಂಬಂಧಪಡಲ್ಲ. ಇಲ್ಲಿ ಏನು ಸಂಬಂಧಪಡ್ತೈತಪ್ಪ ಅಂದ್ರೆ ಉತ್ತರ ಪದದ ಮೊದಲ ಅಕ್ಷರ ಸಂಬಂಧಪಡ್ತೈತಿ. ಉತ್ತರ ಪದದ ಮೊದಲ ಅಕ್ಷರ ಏನೈತಿ? ಉತ್ತರ ಪದದ ಮೊದಲ ಅಕ್ಷರ ಇರೋದಿಲ್ಲಿ, ಉತ್ತರ ಪದದ ಮೊದಲ ಅಕ್ಷರ ಇರೋದು ಕ ಐತಿ. ಕ ಹೋಗಿ ಇಲ್ಲಿ ಏನಾಗೈತಿ? ಗ ಬಂದೈತಿ. ಸಂಧಿ ಕಾರ್ಯ ನಡೆದಾಗ ಗ ಬಂದೈತಿ. ಹೌದಾ? ಉತ್ತರ ಪದದ ಕೊನೆಯಲ್ಲಿ ಕ ಇತ್ತಪ್ಪ ಅಂದ್ರೆ ಸಂಧಿ ಕಾರ್ಯ ನಡೆದಾಗ ಗ ಬರ್ತೈತಿ. ಅದೇ ರೀತಿಯಾಗಿ ತ ಇತ್ತಪ್ಪ ಅಂದ್ರೆ ಅಲ್ಲಿ ದ ಬರ್ತೈತಿ. ಪ ಇತ್ತಪ್ಪ ಅಂದ್ರೆ ಬ ಬರ್ತೈತಿ. ಕತಪಗಳಿಗೆ ಗದಬ ಎಂಬ 3 ಅಕ್ಷರಗಳು ಆದೇಶ ಆಗಿತ್ತಪ್ಪ ಅಂದ್ರೆ ಅದನ್ನ ಆದೇಶ ಸಂಧಿ ಅಂತೇಳಿ ಕರಿತೀವಿ. ಓಕೆನಾ? ಇಲ್ಲಿ ನೋಡೋಣ. ಸಾಮಾನ್ಯವಾಗಿ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ತಾವತ್ತೆ. ಎಕ್ಸಾಂಪಲ್ಗೆ ಕುಡು ಪ್ಲಸ್ ಕೋಲು. ಹೌದಾ? ಉತ್ತರ ಪದದ ಸ್ಟಾರ್ಟಿಂಗ್ ಏನೈತಿ? ಕ ಅನ್ನುವಂಥ ಅಕ್ಷರ ಐತಿ. ಇಲ್ಲಿ ಸಂಧಿ ಕಾರ್ಯ ನಡೆದಾಗ ಕುಡುಗೋಲು ಗ ಅನ್ನುವಂಥ ಅಕ್ಷರ ಬಂದೈತಿ. ಕದ ಬದಲು ಗ ಆಗಿದೆ. ಓಕೆನಾ? ನೆಕ್ಸ್ಟ್ ಅದೇ ರೀತಿಯಾಗಿ ನೋಡೋಣವಾ? ಬೆಟ್ಟ ಪ್ಲಸ್ ತಾವರೆ. ಹೌದಾ? ಉತ್ತರ ಪದದ ಮೊದಲ ಅಕ್ಷರ ಏನೈತಿ? ತ ಐತಿ. ಇಲ್ಲಿ ಏನು ಬಂದೈತಿ? ದ ಬಂದೈತಿ. ತದ ಬದಲು ದ. ನೆಕ್ಸ್ಟ್ ಕಣ್ ಪ್ಲಸ್ ಪನಿ. ಇಲ್ಲಿ ಬಂದಿರೋದು ಕಂಬನಿ. ಏನು ಬಂದೈತಿ? ಕಂಬನಿ. ಪದ ಬದಲು ಬ ಬಂದೈತಿ. ಓಕೆನಾ? ಗೊತ್ತಾಯ್ತಾ ನಿಮಗೆ ಸಂಧಿಗಳು ಏನು ಅನ್ನೋದು ಗೊತ್ತಾಯ್ತಾ? ಇಲ್ಲಿ ನೋಡಿಲಿ, ಕನ್ನಡ ಪದಗಳು ಪರಸ್ಪರ ಸೇರಿ, ಕನ್ನಡ ಪದಗಳು ಏನಾಗ್ಯಾವತ್ತ? ಪರಸ್ಪರ ಸೇರಿ ಸಂಧಿ ಕಾರ್ಯ ನಡೆದಿದೆ. ಆದ್ದರಿಂದ ಇವುಗಳನ್ನು ಏನಂತ ಕರಿತೀವಿ? ಕನ್ನಡ ಸಂಧಿಗಳು ಅಂತ ಕರಿತೀವಿ. ನೋಡಿ, ಕನ್ನಡ ಸಂಧಿಗಳಲ್ಲಿ ಎಷ್ಟು ಪ್ರಕಾರಗಳು? 3 ಪ್ರಕಾರಗಳು. ಹೌದಾ? ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರಿಕೊಂಡವಪ್ಪ ಅಂದ್ರೆ ಅದನ್ನ ಏನಂತ ಕರಿತೀವಿ? ಸಂಧಿಯತೆ ಕರಿತೀವಿ. ಹೌದಾ? ಕನ್ನಡ ಸಂಧಿಯಲ್ಲಿ 3 ಪ್ರಕಾರಗಳು ಯಾವ್ಯಾವು? ಒಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ,
ಇನ್ನೊಂದು ಆದೇಶ ಸಂಧಿ. ಹೌದಾ? ಮೊದಲನೇದಾಗಿ ನಾವು ಲೋಪಸಂಧಿ ಬಗ್ಗೆ ನೋಡ್ಕೊಂಡಿವಿ. ಲೋಪಸಂಧಿ ಅಂದ್ರೇನು ನೋಡ್ರಿ, ಸ್ವರದ ಮುಂದೆ ಸ್ವರವು ಬಂದು ಆವಾಗ ಪೂರ್ವಪದದ ಕೊನೆಯಲ್ಲಿರುವಂಥ ಸ್ವರವು ಲೋಪ ಆಯ್ತಪ್ಪ ಅಂದರೆ ಅದನ್ನೇನಂತ ಕರಿತೀವಿ? ಲೋಪಸಂಧಿ ಅಂತ ಕರಿತೀವಿ. ಓಕೆನಾ? ಆಗಮ ಸಂಧಿ ಅಂದ್ರೇನು? ಆಗಮ ಸಂಧಿ ಅಂದ್ರೆ ಏನಪ್ಪ ಅಂದ್ರೆ ಸ್ವರದ ಮುಂದೆ ಸ್ವರವು ಬಂದು ಒಂದು ಸ್ವರದ ಮುಂದೆ ಸ್ವರವು ಬಂದು ಒಂದು ಅಕ್ಷರ ಏನಾದರೂ ಆಗಮ ಆಯ್ತಪ್ಪ ಅಂದ್ರೆ ಅದನ್ನೇನು ಕರಿತೀವಿ? ಆಗಮ ಸಂಧಿ ಅಂತ ಕರಿತೀವಿ. ಆಗಮ ಸಂಧಿಯಲ್ಲಿ ಯಾವ್ಯಾವ ಅಕ್ಷರಗಳು ಆಗಮ ಆಗ್ತಾವಪ್ಪ ಅಂದ್ರೆ ವ ಮತ್ತು ಯ. ಅದಕ್ಕಾಗಿ ವ ಅಕ್ಷರ ಆಗಮ ಆಗಿತ್ತು ಅಂದ್ರೆ ವಕಾರಾಗಮ ಸಂಧಿ, ಯ ಅಕ್ಷರ ಆಗಮ ಆಗಿತ್ತು ಅಂದರೆ ಯಕಾರಾಗಮ ಸಂಧಿ. ನೆಕ್ಸ್ಟ್ ಆದೇಶ ಸಂಧಿ ಅಂದರೆ ಏನು? ಆದೇಶ ಸಂಧಿ ಅಂದರೆ ಏನಪ್ಪ ಅಂದ್ರೆ ಸಂಧಿ ಕಾರ್ಯ ನಡೆದಾಗ ಏನಾಗ್ತೈತತ್ತ? ಸಂಧಿ ಕಾರ್ಯ ನಡೆಯುವಾಗ ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ತಾವೆ. ಕತಪಗಳಿಗೆ ಗದಬಗಳು ಅಂದರೆ ಕ ಇತ್ತಪ್ಪ ಅಂದ್ರೆ ಗ ಆದೇಶ ಬರ್ತೈತಿ, ತ ಇತ್ತಪ್ಪ ಅಂದ್ರೆ ದ ಆದೇಶ, ಪ ಇತ್ತಪ್ಪ ಅಂದ್ರೆ ಬ. ಅಂದರೆ ಕದ ಬದಲು ಗ, ತದ ಬದಲು ದ, ಪದ ಬದಲು ಬ ಏನಾದರೂ ಬಂದಿತ್ತಪ್ಪ ಅಂದರೆ ಇದು ಯಾವ ಸಂಧಿ? ಆದೇಶ ಸಂಧಿ ಆದೈತಿ. ಅದು ಯಾವಾಗ ಬರಬೇಕಪ್ಪ ಅಂದ್ರೆ ನೋಡಿ, ಅದು ಉತ್ತರ ಪದದ ಮೊದಲ ಅಕ್ಷರ ಏನಾಗಿರ್ಬೇಕು? ಕ, ತ, ಪ ಆಗಿರಬೇಕು. ಅವಾಗ ಸಂಧಿ ಕಾರ್ಯ ನಡೆದಾಗ ಏನಾಗಿರ್ಬೇಕು? ಕದ ಬದಲಾಗಿ ಗ ಬಂದಿರಬೇಕು, ತದ ಬದಲಾಗಿ ದ ಬಂದಿರಬೇಕು, ಪದ ಬದಲಾಗಿ ಬ ಬಂದಿತ್ತಪ್ಪ ಅಂದ್ರೆ ಮಾತ್ರ ಅದು ಆದೇಶ ಸಂಧಿ. ಓಕೆನಾ? ಇದಿಷ್ಟು ಕನ್ನಡ ಸಂಧಿಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ನೆಕ್ಸ್ಟ್ ನಾವು ಸಂಸ್ಕೃತ ಸಂಧಿಗೆ ಹೋಗೋಣ. ಎಸ್, ಇಲ್ಲಿ ನೋಡಿ ಸಂಸ್ಕೃತ ಸಂಧಿಗಳು. ಇಲ್ಲಿ ಸಂಸ್ಕೃತ ಸಂಧಿಗಳಲ್ಲಿ ಏನಾಗಿರ್ತೈತಪ್ಪ ಅಂದ್ರೆ ಎರಡೂ ಅಕ್ಷರಗಳು ಕೂಡ ಸಂಸ್ಕೃತದ ಅಕ್ಷರಗಳಾಗಿರ್ತವೆ. ಓಕೆನಾ? ಮೊದಲನೇದಾಗಿ ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂದರೆ ಏನಪ್ಪ ಅಂದರೆ ಇಲ್ಲಿ ನೋಡಿಲಿ, ಒಂದೇ ಜಾತಿಯ ಸ್ವರಾಕ್ಷರಗಳು ಪರಸ್ಪರ ಸೇರಿ ದೀರ್ಘ ರೂಪ ಪಡೆಯುವುದು ಸವರ್ಣ ದೀರ್ಘ ಸಂಧಿ. ನೋಡಿ ಇಲ್ಲಿ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಕೊಡಿ. ಒಂದೇ ಜಾತಿಯ ಅಂದರೆ ಏನು? ಅ ಮತ್ತು ಆ ಇದೊಂದು ಸವರ್ಣ ಸ್ವರಗಳು. ನೆಕ್ಸ್ಟ್ ಇ ಮತ್ತು ಈ. ನೆಕ್ಸ್ಟ್ ಉ ಮತ್ತು ಇನ್ನೊಂದು ಯಾವುದು? ಉ. ಹೌದಾ? ಅ, ಆ, ಈ, ಉ. ಇವು ಮೂರು ಏನು ಆರು ಅದಾವಲ್ಲ, ಇವು ಸವರ್ಣ ಸ್ವರಗಳು. ಈ ಸವರ್ಣ ಅಕ್ಷರಗಳು ಏನದಾವಲ್ಲ, ಇವು ಒಂದರ ಮುಂದೊಂದು ಬಂದು ಮತ್ತು ದೀರ್ಘವಾದಂಥ ಒಂದು ಸ್ವರ ಐತಲ್ಲ, ಅದು ಏನಾಗ್ತೈತತ್ತ? ಇಲ್ಲಿ ದೀರ್ಘ ರೂಪವನ್ನು ಪಡಿತೈತತ್ತ. ಎಕ್ಸಾಂಪಲ್ ಅಂತ ಹೋಗೋಣವಾ? ಇಲ್ಲಿ ನೋಡಿಲ್ಲಿ, ದೇವ ಪ್ಲಸ್ ಆಲಯ. ದೇವ ಇಲ್ಲಿ ಏನೈತಿ? ಅ ಅನ್ನುವಂಥ ಸ್ವರ ಐತಿ. ಆಲಯದಲ್ಲಿ ಆ ಅನ್ನುವಂಥ ಸ್ವರ ಐತಿ. ಎರಡು ಕೂಡಿಕೊಂಡು ಸಂಧಿ ಕಾರ್ಯ ನಡೆದಾಗ ಏನಾಗೈತಿ? ದೇವಾಲಯ ಆಗೈತಿ. ಹೌದಾ? ಆ ಅನ್ನುವಂಥ ಒಂದು ಸ್ವರ ಬಂದೈತಿ. ನೋಡಿ, ಅ ಪ್ಲಸ್ ಆ ಕುಡಿತಪ್ಪ ಅಂದ್ರೆ ಆ ಬರ್ತೈತಿ, ಅ ಪ್ಲಸ್ ಅ ಕುಡಿತಂದ್ರೂ ಕೂಡ ಆ ಬರ್ತೈತಿ. ಹೌದಾ? ದೇವ ಇಲ್ಲಿ ಕೂಡ ಅ ಐತಿ, ಅಸುರ ಇಲ್ಲಿ ಕೂಡ ಅ ಐತಿ. ಇಲ್ಲೇನಾಗಬೇಕು? ದೀರ್ಘ ರೂಪ ಪಡಿಬೇಕು, ಆ ಬರಬೇಕು, ದೇವಾಸುರ. ಹೌದಾ? ಇವೆರಡು ಕೂಡ ಸಂಸ್ಕೃತದ ಅಕ್ಷರಗಳು. ಓಕೆನಾ? ನೆಕ್ಸ್ಟ್ ಮಹಾ ಪ್ಲಸ್ ಆತ್ಮ. ಮಹಾತ್ಮ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಮಹಾ ಪ್ಲಸ್ ಆತ್ಮ. ಪೂರ್ವಪದದ ಕೊನೆಯಲ್ಲಿ ಏನೈತಿ? ಆ ಬಂದೈತಿ. ಇಲ್ಲಿ ಕೂಡ ಆ ಬಂದೈತಿ. ಆ ಕುಡಿದ ನಂತರ ಏನಾಗೈತಿ? ದೀರ್ಘ ರೂಪ ಪಡೆದೈತಿ. ಹೌದಾ? ಮಹಾತ್ಮ ಆಗೈತಿ. ಆ ಪ್ಲಸ್ ಆ ಲಾಸ್ಟಿಗೆ ಏನು ಬರಬೇಕು? ಆ. ರವಿ ಪ್ಲಸ್ ಇಂದ್ರ ರವೀಂದ್ರ. ಇ ಪ್ಲಸ್ ಇ ದೊಡ್ಡ ಇ ಅಥವಾ ದೀರ್ಘ ರೂಪವನ್ನು ಪಡಿಬೇಕು. ಗಿರಿ ಪ್ಲಸ್ ಈಶ ಗಿರೀಶ. ಓಕೆನಾ? ಗುರು ಪ್ಲಸ್ ಉಪದೇಶ ಗುರುಪದೇಶ. ದೊಡ್ಡ ಹೂ ಬಂದಿದೆಯಾ? ಓಕೆ, ಇದು ಸವರ್ಣ ದೀರ್ಘ ಸಂಧಿ. ಸವರ್ಣಾಕ್ಷರಗಳು ಅಂತ ಯಾವ ಕರೀತಾರಪ್ಪ ಅಂದ್ರೆ ನಾಗಳು ಹೇಳಿದೆ, ಅ, ಆ, ಈ, ಉ. ಇವು ಸವರ್ಣಾಕ್ಷರಗಳು. ಎಷ್ಟದಾವು? 6 ಸವರ್ಣಾಕ್ಷರಗಳು ಅದಾವು. ಸವರ್ಣ ಅಕ್ಷರಗಳು ಒಂದರ ಮುಂದೊಂದು ಬಂದು ಅಥವಾ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ಅವು ಏನು ಪಡಿಬೇಕು? ದೀರ್ಘ ರೂಪ ಪಡಿಬೇಕು. ಆ,
ಈ ದೀರ್ಘ ರೂಪ ಊ ಈ ರೀತಿ ಪಡೆದವಪ್ಪ ಅಂದ್ರೆ ಅವು ಏನಾಗಿರ್ತವೆ ಸವರ್ಣ ದೀರ್ಘ ಸಂಧಿಯಾಗಿರ್ತೈತಿ. ಓಕೆನಾ. ನೆಕ್ಸ್ಟ್ ಗುಣಸಂಧಿ. ಗುಣಸಂಧಿ ಅಂದರೆ ಏನು ಅನ್ನೋದನ್ನು ನೋಡೋಣ. ಆಕಾರಗಳ ಮುಂದೆ ಈಕಾರಗಳು ಬಂದಾಗ ಆಕಾರಗಳ ಮುಂದೆ ಈಕಾರಗಳು ಏನಾದರೂ ಬಂದವಪ್ಪ ಅಂದ್ರೆ ಏಕಾರ ಆಗ್ತೈತಿ, ಏನಾಗ್ತೈತಿ ಏಕಾರ. ನೆಕ್ಸ್ಟ್ ಊಕಾರವು ಬಂದಾಗ ಆಕಾರಗಳ ಮುಂದೆ ಊಕಾರವು ಬಂದಾಗ ಏನಾಗ್ತೈತಿ ಓಕಾರ. ಮತ್ತು ರೂಕಾರವು ಏನಾದರೂ ಆಕಾರಗಳ ಮುಂದೆ ಬಂದಾಗ ಅದು ಅರ್ಕಾರ ಆಗ್ತೈತಿ. ಆವಾಗ ಅದನ್ನು ಏನಂತ ಕರಿತೀವಿ ಗುಣಸಂಧಿ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋಣವಾ. ನೋಡಿ, ಸುರ ಪ್ಲಸ್ ಇಂದ್ರ. ಸುರ ಊರ ಪದದಲ್ಲಿ ಏನೈತಿ ಅನ್ನುವಂಥದ್ದು ಒಂದೈತಿ, ಅದ್ರ ಜೊತೆಗೆ ಈ ಅನ್ನುವಂಥ ಒಂದು ಉತ್ತರ ಪದದಲ್ಲಿ ಸ್ವರ ಕೂಡ್ಕೊಂಡೈತಿ. ಎರಡು ಕೂಡ್ಕೊಂಡಾಗ ಏನಾಗೈತಿ ಸೂರೇಂದ್ರ ಏಕಾರ ಬಂದೈತಾ. ನೋಡಿ, ಆಕಾರಗಳ ಮುಂದೆ ಈಕಾರಗಳು ಬಂದಾಗ ಏಕಾರ ಆಗೈತಾ. ಏಕಾರ ಆದರೆ ಏನಾಯ್ತದ ಸೂರೇಂದ್ರ. ಇದೇನು ಗುಣಸಂಧಿ. ದೇವ ಪ್ಲಸ್ ಈಶ. ಇಲ್ಲಿ ಕೂಡ ಆಕಾರದ ಮುಂದೆ ಈಕಾರ ಬಂದೈತಿ, ಇಲ್ಲಿ ಏನಾಗೈತಿ ಏಕಾರ. ನೆಕ್ಸ್ಟ್ ಚಂದ್ರ. ಚಂದ್ರ ಪ್ಲಸ್ ಉದಯ ಏನಾಗೈತಿ ಚಂದ್ರೋದಯ. ಅಂದ್ರೆ ಇಲ್ಲಿ ಓಕಾರ ಬಂದೈತಿ, ಅ ಪ್ಲಸ್ ಓಕಾರ ಬಂದೈತಿ. ನೋಡಿ, ಬೈ ಚಾನ್ಸ್ ಏಕಾರ ಈ ರೀತಿಯಾಗಿ ಏಕಾರ ಓಕಾರ ಮತ್ತು ಅರ್ಕಾರ ಎಲ್ಲಾದರೂ ಬಂದಿತ್ತಪ್ಪ ಅಂದರೆ ಅದು ಏನಾಗಿರ್ತೈತಿ ಗುಣಸಂಧಿ ಆಗಿರ್ತೈತಿ. ಎಕ್ಸಾಂಪಲ್ ಸುರೇಂದ್ರ ಆಗಿರ್ಬೋದು. ಸುರೇಂದ್ರ ಇಲ್ಲಿ ಕೊಟ್ಟಿದ್ದಾರೆ. ಸುರೇಂದ್ರ, ಗಣೇಶ, ರಮೇಶ, ಸುರೇಶ, ಮಹೇಶ, ವೀರೇಶ. ಈ ರೀತಿ ಏನು ಬಂದವಲ್ಲ ಇವೆಲ್ಲ ಕೂಡ ಗುಣಸಂಧಿ ಆಗಿರ್ತೈತಿ. ನೆಕ್ಸ್ಟ್ ಚಂದ್ರೋದಯ, ಸೂರ್ಯೋದಯ. ಓಕಾರ ಬಂದವ ಸೂರ್ಯೋದಯ, ಚಂದ್ರೋದಯ, ಸೂರ್ಯೋದಯ. ಈ ರೀತಿಯಾಗಿ ಏನಾದರೂ ಓಕಾರ ಬಂದು ಅಂದರೆ ಅವು ಕೂಡ ಗುಣಸಂಧಿ ಆಗಿರ್ತೈತಿ. ಮಹರ್ಷಿ, ಮಹಾ ಪ್ಲಸ್ ಋಷಿ, ಅರ್ಕಾರ ಬರುತ್ತಾ ಇಲ್ಲಿ, ಇದು ಕೂಡ ಏನಾಗಿರ್ತೈತಿ ಇದು ಕೂಡ ಗುಣಸಂಧಿ. ಓಕೆ. ನೆಕ್ಸ್ಟ್ ವೃದ್ಧಿ ಸಂಧಿಯನ್ನು ನೋಡೋಣ. ವೃದ್ಧಿ ಸಂಧಿ ಏನು ಹೇಳುತ್ತಪ್ಪ ಅಂದರೆ ಆಕಾರಗಳ ಮುಂದೆ ಒಂದು ಸೆಕೆಂಡ್. ಆಕಾರಗಳ ಮುಂದೆ ಐಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐಕಾರ, ಓಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬಂದರೆ ಅದಕ್ಕೆ ಏನಂತ ಕರಿತೀವಿ ವೃದ್ಧಿ ಸಂಧಿ ಅಂತ ಕರಿತೀವಿ. ನೀವು ಅದನ್ನು ಈಸಿಯಾಗಿ ನೆನಪಿಟ್ಕೋಬಹುದು. ಯಾವ ರೀತಿಯಪ್ಪ ಅಂದರೆ ವೃದ್ಧಿ ಸಂಧಿಯಲ್ಲಿ ಏನೇನು ಬರ್ತಾವೆ ಅನ್ನೋದನ್ನು ಹೇಳ್ಬಿಡ್ತೀನಿ. ಈ ರೀತಿಯಾಗಿ ಐ ಮತ್ತು ಅವು ಇವೆರಡು ಅಕ್ಷರಗಳು ಬರ್ತಾವಪ್ಪ ಅಂದರೆ ಏನಾಗಿರ್ತೈತೆ ಅದು ಯಾವತ್ತಿದ್ರೂ ವೃದ್ಧಿ ಸಂಧಿ ಆಗಿರ್ತೈತಿ. ಹೌದಾ, ಅದು ಸಂಧಿ ಕಾರ್ಯ ನಡೆದ ಜಾಗದಲ್ಲಿ. ಓಕೆನಾ. ಏಕ ಪ್ಲಸ್ ಏಕ ಏನಾಗೈತಿ ಏಕೈಕ ಅಂದರೆ ಐ ಅನ್ನುವಂಥದ್ದು ಬಂದೈತಿ, ಸ್ವರ ಬಂದೈತಿ. ಶಿವ ಪ್ಲಸ್ ಐಕ್ಯ ಶಿವೈಕ್ಯ, ಶಿವೈಕ್ಯದಲ್ಲಿ ಕೂಡ ಐ ಅನ್ನುವಂಥ ಸ್ವರ ಬಂದೈತಿ. ಓಕೆನಾ. ವನ ಪ್ಲಸ್ ಔಷಧ ವನೌಷಧ, ವನೌಷಧದಲ್ಲೂ ಕೂಡ ಅವು ಅನ್ನೋಂಥದ್ದು ಬಂದೈತಿ. ಐ ಮತ್ತು ಅವು ಯಾವಾಗ ಸಂಧಿ ಕಾರ್ಯ ನಡೆದಾಗ ಐ ಮತ್ತು ಅವು ಬಂದಿರ್ತಾವಲ್ಲ ಅದು ಏನಾಗಿರ್ತೈತಿ ಯಾವತ್ತಿದ್ರೂ ವೃದ್ಧಿ ಸಂಧಿನ ಆಗಿರ್ತೈತಿ. ಓಕೆನಾ. ನೆಕ್ಸ್ಟ್ ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ, ಇಲ್ಲೂ ಕೂಡ ಅವು ಅನ್ನೋದು ಬಂದೈತಿ. ಗೊತ್ತಾಯ್ತಾ. ನೋಡಿ, ಟ್ರಿಕ್ಸ್ ಯಾವ ರೀತಿ ನೆನಪಿಟ್ಕೋಬೇಕು. ಸವರ್ಣ ದೀರ್ಘ ಸಂಧಿ ಅದಕ್ಕೆ ಏನು ತಿಳ್ಕೊರಿ. ಸವರ್ಣ ದೀರ್ಘ ಸಂಧಿ ಅಂದರೆ ಏನು, ಅಲ್ಲಿ ಯಾವ ರೀತಿ ಅಕ್ಷರ ಬರ್ತಾವೆ ದೀರ್ಘವಾದ ಸ್ವರಗಳು ಬರ್ತವೆ. ಸವರ್ಣಾಕ್ಷರಗಳು ಅಂತ ಗೊತ್ತಾದವು ಅ ಆ ಇ ಉ ಉ ಇವು ಸವರ್ಣಾಕ್ಷರಗಳು. ಆದರೆ ಅಲ್ಲಿ ದೀರ್ಘ ರೂಪದ ಪಡೆದಿರುವಂಥದ್ದು ಆ ಈ ಮತ್ತು ಉ. ಎಕ್ಸಾಂಪಲ್ಗೆ ಯಾವ ರೀತಿ ಸೂರ ಪ್ಲಸ್ ಅಸೂರ ಸುರಾಸುರ ಸೂರಾಸುರ ಆತ್ಮ ಗೊತ್ತಾ. ನೆಕ್ಸ್ಟ್ ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಆಯಿತಾ. ಗುರು ಪ್ಲಸ್ ಉಪದೇಶ ಗುರೂಪದೇಶ, ಇವೆಲ್ಲ ಸವರ್ಣ ದೀರ್ಘ ಸಂಧಿ. ಆ ಈ ಮತ್ತು ದೊಡ್ಡ ಹೂ ಏನಾದರೂ ಬಂದಿತ್ತಪ್ಪ ಅಂದ್ರೆ ಅವು ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಗುಣಸಂಧಿ ಯಾವ ರೀತಿ ನೆನಪಿಟ್ಕೋಬೇಕು. ಗುಣಸಂಧಿಯಲ್ಲಿ ಏನು ಬರ್ತಾವೆ ಎ ದೊಡ್ಡ ಓ ಮತ್ತು ಆರು ಬಂದವಪ್ಪ ಅಂದರೆ ಇವು ಗುಣಸಂಧಿ ಆಗಿರ್ತವೆ. ನೆಕ್ಸ್ಟ್ ಎಣಸಂಧಿಯನ್ನು ನೋಡ್ತಾ ಬರೋಣ. ಎಣಸಂಧಿ ಅಂದರೆ ಏನಪ್ಪ ಅಂದರೆ ಈ
ಇ ಉ ಉ ಮತ್ತು ಋಕಾರಗಳಿಗೆ ಇ ಉ ಉ ಮತ್ತು ಋಕಾರಗಳಿಗೆ ಸವರ್ಣವಲ್ಲದ ಸ್ವರ ಬರವಾದರೆ ಇ ಕಾರಗಳಿಗೆ ಯಕಾರವು, ಊಕಾರಗಳಿಗೆ ವಕಾರವು, ಋಕಾರಕ್ಕೆ ರಕಾರವು ಆದೇಶಗಳಾಗಿ ಬಂದರೆ ಅವನ್ನು ಏನಂತ ಕರಿತೀವಿ? ಎಣ್ ಸಂಧಿ ಅಂತೇಳಿ ಕರಿತೀವಿ. ಓಕೆನಾ? ನೋಡಿ ಇಲ್ಲಿ ಯಾವ ರೀತಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ತಾ ಬರೋಣ. ಇತಿ ಪ್ಲಸ್ ಆದಿ ಇತ್ಯಾದಿ. ಮೊದಲೇನಿದೆ? ಪೂರ್ವಪದದಲ್ಲಿ ಇತಿ ಇದೆ, ಅಂತ್ಯಪದದಲ್ಲಿ ಆದಿ ಇದೆ. ಇಲ್ಲೇನಾಗಿದೆ? ಇತ್ಯಾದಿ. ಇತ್ಯಾದಿ ಅಂದರೆ ಇಲ್ಲಿ ಯಾವ ರೀತಿ ಏನು ಆದೇಶವಾಗಿ ಬಂದೈತಿ? ಯ ಅಕ್ಷರ ಆದೇಶವಾಗಿ ಬಂದೈತಿ. ಹೌದಾ? ನೆಕ್ಸ್ಟ್ ಜಾತಿ ಪ್ಲಸ್ ಅತೀತ ಏನಾಗೈತಿ? ಜಾತ್ಯತೀತ ಆಗೈತಿ. ಜಾತಿ ಪ್ಲಸ್ ಅತೀತ ಜಾತ್ಯತೀತ ಆಗೈತಿ. ಓಕೆನಾ? ನೆಕ್ಸ್ಟ್ ಪ್ರತಿ ಪ್ಲಸ್ ಉಪಕಾರ ಪ್ರತ್ಯುಪಕಾರ. ಮನು ಪ್ಲಸ್ ಅಂತರ ಮನ್ವಂತರ. ಗುರು ಪ್ಲಸ್ ಆಜ್ಞೆ ಗುರುವಾಜ್ಞೆ. ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ. ನೋಡಿ ಫ್ರೆಂಡ್ಸ್, ಎಣ್ ಸಂಧಿಯಲ್ಲಿ ಏನು ಬರ್ತೈತೆ ಅನ್ನೋದನ್ನು ತಲೆಗಿಟ್ಕೊಳ್ಳಿ. ಎಣ್ ಸಂಧಿಯಲ್ಲಿ ಬರೋದು ಯದ ಒತ್ತಕ್ಷರ ಬರ್ತೈತಿ. ಏನು ಬರ್ತೈತಿ? ಯದ ಒತ್ತಕ್ಷರ. ಈ ರೀತಿಯಾಗಿ ನೋಡಿ, ಇತ್ಯಾದಿ ಬಂದಿದೆಯಾ? ಜಾತ್ಯತೀತ ಪ್ರತ್ಯುಪಕಾರ. ಹೌದಾ? ಯದ ಒತ್ತಕ್ಷರ ಬಂದಿದೆಯಾ? ಓಕೆ. ನೆಕ್ಸ್ಟ್ ವದ ಒತ್ತಕ್ಷರ ಬರ್ತೈತಿ. ಮನ್ವಂತರ ಗುರುವಾಜ್ಞೆ. ನೆಕ್ಸ್ಟ್ ಪಿತ್ರಾರ್ಜಿತ. ಇಲ್ಲಿ ರದ ಒತ್ತಕ್ಷರ. ಓಕೆನಾ? ರದ ಒತ್ತಕ್ಷರ ಬರ್ತೈತಿ. ಇವು ಏನಾದರೂ ಬಂದಿದ್ದಪ್ಪ ಅಂದರೆ ಅದು ಯಾವ ಸಂಧಿ ಆಗಿರ್ತೈತಿ? ಎಣ್ ಸಂಧಿ ಆಗಿರ್ತೈತಿ. ನೆಕ್ಸ್ಟ್ ನೋಡ್ತಾ ಬರೋಣವಾ. ಇವು ಏನಾಗಿದ್ದಪ್ಪ ಅಂದರೆ ಇವು ಸಂಸ್ಕೃತದ ಸ್ವರ ಸಂಧಿಗಳಾಗಿದ್ದವು. ಇವಾಗ ಸಂಸ್ಕೃತದ ವ್ಯಂಜನ ಸಂಧಿಗಳನ್ನ ನೋಡ್ತಾ ಬರೋಣ. ಇಲ್ಲಿ ನೋಡಿ, ಸಂಸ್ಕೃತದ ವ್ಯಂಜನ ಸಂಧಿಗಳು. ಮೊದಲನೇದಾಗಿ ಜಸ್ತ್ವ ಸಂಧಿ. ಯಾವ ಸಂಧಿ? ಜಸ್ತ್ವ ಸಂಧಿ. ಜಸ್ತ್ವ ಸಂಧಿಗೆ ಸ್ಟೇಟ್ಮೆಂಟನ್ನು ನೋಡ್ತಾ ಬರೋಣವಾ. ಜಸ್ತ್ವ ಸಂಧಿ ಅಂದರೆ ಏನಪ್ಪ ಅಂದರೆ ಸಂಧಿ ಕಾರ್ಯ ನಡೆಯುವಾಗ ಏನು ಮಾಡ್ಬೇಕಂತ? ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿ, ಯಾವ ಪದದ ಅಂತ್ಯದಲ್ಲಿ? ಪೂರ್ವ ಪದದ ಅಂತ್ಯದಲ್ಲಿ ಕಚಟತಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂದರೆ ಅದನ್ನು ಏನಂತ ಕರಿತೀವಿ? ಜಸ್ತ್ವ ಸಂಧಿ ಅಂತ ಕರಿತೀವಿ. ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ವಾಕ್ ಪ್ಲಸ್ ಈಶ ಏನಾಗೈತಿ? ವಾಕ್ ಪ್ಲಸ್ ಈಶ ವಾಗೀಶ ಆಗೈತಿ. ಪೂರ್ವ ಪದದ ಅಂತ್ಯದಲ್ಲಿ ಏನೈತಿ? ಕ ಐತಿ. ಪೂರ್ವ ಪದದ ಅಂತ್ಯದಲ್ಲಿ ಕ ಐತಿ. ಆವಾಗ ಸಂಧಿ ಕಾರ್ಯ ನಡೆದಾಗ ಏನು ಬಂದೈತಿ? ಗ ಬಂದೈತಿ. ನೋಡಿ, ಪೂರ್ವ ಪದದ ಅಂತ್ಯದಲ್ಲಿ ಕ ಬಂದರೆ ಗ. ನೆಕ್ಸ್ಟ್ ಚ ಬಂದರೆ ಜ, ಡ ಬಂದರೆ ಈ, ಟ ಬಂದರೆ ಡ, ತ ಬಂದರೆ ದ ಮತ್ತು ಪ ಬಂತಪ್ಪ ಅಂದ್ರೆ ಬ ಬರ್ತಾವೆ ಅಂತೇಳಿ ಹೇಳಿದ್ದಾರೆ. ಇಲ್ಲೇನಾದರೂ ಪೂರ್ವ ಪದದ ಅಂತ್ಯದಲ್ಲಿ ಕಗೆ ಗ, ಚಗೆ ಜ, ಅದೇ ರೀತಿಯಾಗಿ ಟಗೆ ಡ, ತಗೆ ದ ಮತ್ತು ಪಗೆ ಬ ಏನಾದರೂ ಅಕ್ಷರಗಳು ಆದೇಶವಾಗಿ ಬಂದಿತ್ತಪ್ಪ ಅಂದರೆ ಅದು ಯಾವ ಸಂಧಿ ಆಗಿರ್ತೈತಿ? ಜಸ್ತ್ವ ಸಂಧಿ ಆಗಿರ್ತೈತಿ. ಹೌದಾ? ಆದೇಶ ಸಂಧಿ ನೋಡ್ತಾ ಬರೋದಾದರೆ ಆದೇಶ ಸಂಧಿಯಲ್ಲಿ ಉತ್ತರ ಪದದಲ್ಲಿ ಬರ್ತೈತಿ, ಪೂರ್ವ ಪದದಲ್ಲಿ ಯಾವುದೂ ಬರಲ್ಲ. ಯಾವ ರೀತಿ? ಎಕ್ಸಾಂಪಲ್ ನೋಡೋಣ, ಕನ್ಫ್ಯೂಷನ್ ಆಗಿಬಿಡಿ. ಮಳೆ ಪ್ಲಸ್ ಕಾಲ. ಮಳೆ ಪ್ಲಸ್ ಕಾಲ. ಹೌದಾ? ಇದು ಸೇರಿಸಿ ಏನಾದೈತಿ? ಮಳೆಗಾಲ ಆತೈತಿ. ಏನಾದೈತಿ? ಮಳೆಗಾಲ. ಹೌದಾ? ಇಲ್ಲೇನಾಗೈತಿ? ಉತ್ತರ ಪದದ ಮೊದಲ ಅಕ್ಷರ ಕ ಐತಿ. ಉತ್ತರ ಪದದ ಮೊದಲ ಅಕ್ಷರ ಕ. ಇಲ್ಲಿ ಕಗೆ ಇಲ್ಲಿ ಏನು ಬಂದೈತಿ? ಗ ಬಂದೈತಿ. ಉತ್ತರ ಪದದ ಮೊದಲ ಅಕ್ಷರ ಕ, ತ, ಪಗಳಿಗೆ ಗ, ದ, ಬಗಳು ಎಲ್ಲಿ? ಉತ್ತರ ಪದದ ಮೊದಲಾಕ್ಷರದಲ್ಲಿ ಕತಪಗಳಿಗೆ ಗದಬಗಳು ಆದೇಶವಾಗಿ ಬಂದಂದ್ರೆ ಆದೇಶ ಸಂಧಿ. ಅದೇ ರೀತಿಯಾಗಿ ಪೂರ್ವ ಪದದ ಕೊನೆಯಲ್ಲಿರುವಂಥ ಕಚಟತಪಗಳಿಗೆ ಗಜಡದಬಗಳು ಆದೇಶವಾಗಿ ಬಂದು ಅಂದ್ರೆ ಇದನ್ನು ಜಸ್ತ್ವ ಸಂಧಿ ಅಂತ ಕರಿತೀವಿ. ಹೌದಾ? ಎಕ್ಸಾಂಪಲ್ ನೋಡ್ತಾ ಬರೋಣವಾ. ವಾಕ್ ಪ್ಲಸ್ ದಾನ ಏನಾಗೈತಿ? ವಾಗ್ದಾನ. ದಿಕ್ ಪ್ಲಸ್ ಅಂತ್ಯ ದಿಗಂತ. ಬೃಹತ್ ಪ್ಲಸ್ ಆಕಾಶ ಬೃಹದಾಕಾಶ. ಷಟ್ ಪ್ಲಸ್ ಆನನ ಷಡಾನನ. ಓಕೆನಾ? ಇಲ್ಲಿ ಟ ಐತಿ, ಇಲ್ಲಿ ಡ ಬಂದೈತಿ. ಹೌದಾ? ಇಲ್ಲಿ ತ ಐತಿ, ಇಲ್ಲಿ ದ ಬಂದೈತಿ. ಕ ಐತಿ, ಗ ಬಂದೈತಿ. ಕ ಐತಿ, ಗ ಬಂದೈತಿ. ಓಕೆನಾ? ಇದು ಜಸ್ತ್ವ ಸಂಧಿ ಬಗ್ಗೆ ಆಯಿತು. ನೆಕ್ಸ್ಟ್ ಶ್ಚುತ್ವ ಸಂಧಿ. ಶ್ಚುತ್ವ ಸಂಧಿ ಅಂದರೆ ಏನು ನೋಡಿ. ಶ್ಚುತ್ವ ಸಂಧಿ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ.
ಸ್ಚು ಎಂದರೆ ಶಕಾರ. ಸ್ಚು ಅಂದರೆ ಏನತ್ತ? ಶಕಾರ ಅಥವಾ ಚ ವರ್ಗಾಕ್ಷರಗಳು. ಸ್ಚು ಅಂದರೆ ಶಕಾರ ಅಥವಾ ಚದ ವರ್ಗಾಕ್ಷರಗಳು. ಚದ ವರ್ಗಾಕ್ಷರಗಳು ಅಂದರೆ ಅವು ಚ, ಚ, ಜ, ಜ, ಯ. ಹೌದಾ? ಈ ಅಕ್ಷರಗಳು ಆದೇಶವಾಗಿ ಬಂದರೆ ಶುತ್ವ ಸಂಧಿ. ಏನಾದರೂ ಚ ವರ್ಗಾಕ್ಷರಗಳು ಮತ್ತು ಶಕಾರ ಆದೇಶವಾಗಿ ಬತ್ತಪ್ಪ ಅಂದ್ರೆ ಅದೇನಾಗಿರ್ತೈತತ್ತ? ಶುತ್ವ ಸಂಧಿ ಆಗಿರ್ತೈತತ್ತ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವಪದದ ಅಂತ್ಯದಲ್ಲಿ ಸಂಧಿ ಕಾರ್ಯ ನಡೆಯುವಾಗ ಎಲ್ಲಿ ಪೂರ್ವಪದದ ಅಂತ್ಯದಲ್ಲಿರುವ ಸಕಾರ ಅಥವಾ ತ ವರ್ಗದ ಅಕ್ಷರಗಳಿಗೆ ಉತ್ತರ ಪದದಲ್ಲಿ ಸಕಾರಕ್ಕೆ ಶಕಾರ ಮತ್ತು ಚ ವರ್ಗದ ಅಕ್ಷರಗಳಿಂದ ಆರಂಭವಾಗುತ್ತದೆ. ಸಕಾರವಿದ್ದ ಕಡೆ ಶಕಾರವು, ತ ವರ್ಗದ ಅಕ್ಷರಗಳಿದ್ದ ಕಡೆ ಚ ವರ್ಗದ ಅಕ್ಷರಗಳು ಆದೇಶವಾಗಿ ಬರುವುದನ್ನು ಏನಂತ ಕರಿತೀವಿ? ಶುತ್ವ ಸಂಧಿ ಅಂತ ಕರಿತೀವಿ. ನೋಡಿ ಇಲ್ಲಿ ಪೂರ್ವ ಪದದ ಕೊನೆಯಲ್ಲಿ ಏನಾದರೂ ಸಕಾರ ಬಂದಿತ್ತಪ್ಪ ಅಂದರೆ ಅದಕ್ಕೆ ಶಕಾರವಾಗಿ ಆದೇಶವಾಗಿ ಬರ್ತೈತಿ. ನೆಕ್ಸ್ಟ್ ತದ ವರ್ಗಾಕ್ಷರಗಳು ಬಂದಿತ್ತಪ್ಪ ಅಂದ್ರೆ ಅದಕ್ಕೆ ಚದ ವರ್ಗಾಕ್ಷರಗಳು ಏನಾಗಿ ಆದೇಶವಾಗಿ ಬರ್ತಾವೆ. ಅಂದರೆ ತದನ ಬಂದಿತ್ತಪ್ಪ ಅಂದ್ರೆ ಚ ಜಯಗಳು ಆದೇಶವಾಗಿ ಬರ್ತಾವೆ. ಆ ರೀತಿ ಬಂದಿದ್ದವಪ್ಪ ಅಂದ್ರೆ ಏನಂತ ಕರಿತೀವಿ? ಶುತ್ವ ಸಂಧಿ ಅಂತ ಕರಿತೀವಿ. ಎಲ್ಲಿ ಅದು ಪೂರ್ವ ಪದದ ಕೊನೆಯಲ್ಲಿರುವಂಥ ಸ ಮತ್ತು ತ ವರ್ಗಾಕ್ಷರಗಳಿಗೆ ಯಾವುದು ಬರ್ತಾವೆ? ಶಕಾರ ಮತ್ತು ಚ ವರ್ಗಾಕ್ಷರಗಳು ಆದೇಶವಾಗಿ ಬರ್ತಾವೆ. ಓಕೆನಾ? ಎಕ್ಸಾಂಪಲ್ ನೋಡೋಣವಾ? ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ಮನಸ್ ಪ್ಲಸ್ ಶುದ್ಧಿ. ಪೂರ್ವ ಪದದ ಕೊನೆಯ ಅಕ್ಷರ ಏನು? ಸ. ಇಲ್ಲಿ ಸಂಧಿ ಕಾರ್ಯ ನಡೆದಾಗ ಏನು ಬಂದೈತಿ? ಇಲ್ಲಿ ಶುದ್ಧಿ ಅಂದರೆ ಶಕಾರ ಬಂದೈತಿ. ಓಕೆನಾ? ಮನಃಶುದ್ಧಿ ಕರೆಕ್ಟ್ ಆಯ್ತಾ? ನೆಕ್ಸ್ಟ್ ಯಶಸ್ ಪ್ಲಸ್ ಚಂದ್ರಿಕೆ. ಸಕಾರ ಬಂದೈತಾ? ಇಲ್ಲೇನು ಬಂದೈತಿ? ಶಕಾರ ಬಂದೈತಾ? ಯಶಸ್ ಚಂದ್ರಿಕೆ. ಸತ್ ಪ್ಲಸ್ ಚಿತ್ರ. ತಕಾರಕ್ಕೆ ಏನು ಬರಬೇಕು? ಇಲ್ಲಿ ಚಕಾರ ಬರಬೇಕು. ಸಚ್ಚಿತ್ರ. ಓಕೆನಾ? ಇದು ಈ ರೀತಿ ಬಂದಿತ್ತಪ್ಪ ಅಂದ್ರೆ ಶುತ್ವ ಸಂಧಿಗೆ ಉದಾಹರಣೆ ಆಗಿರ್ತೈತಿ. ನೆಕ್ಸ್ಟ್ ಕೊನೆಯಲ್ಲಿ ಯಾವುದಪ್ಪ ಅಂದರೆ ಅನುನಾಸಿಕ ಸಂಧಿ. ಯಾವ ಸಂಧಿ? ಅನುನಾಸಿಕ ಸಂಧಿ. ನೋಡಿ, ಪೂರ್ವ ಪದ ಉತ್ತರ ಪದವನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಅನುನಾಸಿಕ ಸಂಧಿ ಅಂದರೆ ಏನು ಅನ್ನೋದನ್ನು ನೋಡ್ತಾ ಬರೋಣ. ನ್ಯ, ಯ, ನ, ನ, ಮ ಇವು ಅನುನಾಸಿಕ ಅಕ್ಷರಗಳು. ಅನುನಾಸಿಕ ಅಕ್ಷರಗಳು ಯಾವುವು? ನ್ಯ, ಯ, ನ, ನ, ಮ. ಟೋಟಲಿ ಎಷ್ಟು ಅನುನಾಸಿಕ ಅಕ್ಷರಗಳದವು? 5 ಅದಾವು. ಓಕೆನಾ? ಈ ಅನುನಾಸಿಕ ಅಕ್ಷರಗಳು ಇವು. ಈ ಅಕ್ಷರಗಳು ಆದೇಶವಾಗಿ ಬಂದರೆ ಅನುನಾಸಿಕ ಸಂಧಿ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯದಲ್ಲಿರುವ, ನೋಡಿ ಯಾವತ್ತಿದು ಸಂಸ್ಕೃತ ಸಂಧಿಗಳಲ್ಲಿ ಪೂರ್ವ ಪದದ ಅಂತ್ಯದ ಅಕ್ಷರಗಳು ಹೆಚ್ಚಾಗಿ ಬರ್ತಾ ಇದ್ದಾವೆ. ಅಂತ್ಯದಲ್ಲಿರುವ ಕಚಟತಪಗಳಿರ್ತಾವತ್ತು. ಏನಿರ್ತಾವತ್ತ? ಕಚಟತಪಗಳು ಎಲ್ಲಿ? ಪೂರ್ವ ಪದದ ಅಂತ್ಯದಲ್ಲಿರುತ್ತವೆ. ಉತ್ತರ ಪದದ ಅನುನಾಸಿಕ ಅಕ್ಷರಗಳಿಂದ ಆರಂಭವಾಗುತ್ತದೆ. ವರ್ಗದ ಕಚಟತಪ ವ್ಯಂಜನಗಳಿಗೆ ಅದೇ ವರ್ಗದ ಅನುನಾಸಿಕ ಅಕ್ಷರಗಳು ಆದೇಶವಾಗಿ ಬರುವುದನ್ನು ಅನುನಾಸಿಕ ಸಂಧಿ ಅಂತ ಕರಿತೀವಿ. ನೋಡಿ, ಕಚಟತಪ ಎಂಬುವಂಥ ವರ್ಗಗಳಿಗೆ ಸಂಧಿ ಕಾರ್ಯ ನಡೆದಾಗ ಅದೇ ವರ್ಗದ ಅಂದರೆ ಕ ವರ್ಗದ ಕೊನೆಯ ಅಕ್ಷರ ಅನುನಾಸಿಕ ಅಕ್ಷರ ಯಾವುದು ಬರ್ತೈತಿ? ನ್ಯ ಬರ್ತೈತಿ. ಹೌದಾ? ಚ ವರ್ಗದ್ದು ಯ ಬರ್ತೈತಿ. ಟ ವರ್ಗದ್ದು ನ ಬರ್ತೈತಿ. ತ ವರ್ಗದ್ದು ನ ಬರ್ತೈತಿ. ಪ ವರ್ಗದ್ದು ಮ ಬರ್ತೈತಿ. ಅದೇ ವರ್ಗದ ಏನು ಅನುನಾಸಿಕ ಅಕ್ಷರಗಳು ಏನಾಗ್ತಾವತ್ತ? ಆದೇಶವಾಗಿ ಬರ್ತಾವತ್ತ. ಅದಕ್ಕೆ ಏನಂತ ಕರಿತೀವಿ? ಅನುನಾಸಿಕ ಸಂಧಿ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡೋಣವಾ? ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ವಾಕ್ ಪ್ಲಸ್ ಮಯ ಏನಾದೈತಿ? ವಾನ್ಮಯ. ಪೂರ್ವಪದದ ಕೊನೆಯಲ್ಲಿ ಯಾವ ಅಕ್ಷರ ಐತಿ? ಕ ಅಕ್ಷರ ಐತಾ? ಹೌದಾ? ನೆಕ್ಸ್ಟ್ ಸಂಧಿ ಕಾರ್ಯ ನಡೆದಾಗ ಯಾವ ಅಕ್ಷರ ಬಂದೈತಿ? ನ್ಯ ಬಂದೈತಿ. ಅಂದರೆ ಕ ವರ್ಗದ ಅನುನಾಸಿಕ ಅಕ್ಷರ ಬಂದೈತಿ. ಓಕೆನಾ? ಷಟ್ ಪ್ಲಸ್ ಮುಖ. ಷಟ್ ಅಂದರೆ ಟ ಐತಿ. ಇದರ ಏನು ಬರಬೇಕಿಲ್ಲಿ? ನ ಅನ್ನುವಂಥ ಅನುನಾಸಿಕ ಅಕ್ಷರ. ಟ ವರ್ಗದ ಕೊನೆಯಲ್ಲಿ ಬರುವಂಥ ಅನುನಾಸಿಕ ಅಕ್ಷರವೇ ನ. ಷಣ್ಮುಖ ಬಂದೈತ್ಯಾ? ಗುಡ್. ಷಣ್ಮುಖ. ಷಟ್ ಪ್ಲಸ್ ಮುಖ ಷಣ್ಮುಖ. ಸತ್ ಪ್ಲಸ್ ಮಾನ ಸನ್ಮಾನ. ತ ಇದೆಯಾ? ವೇಟ್. ತ ಇದೆಯಾ? ಪೂರ್ವಪದದ ಕೊನೆಯಲ್ಲಿರೋದು. ನೆಕ್ಸ್ಟ್ ತದ ಅನುನಾಸಿಕ ಅಕ್ಷರ, ತ ವರ್ಗದ ಅನುನಾಸಿಕ ಅಕ್ಷರ ಯಾವುದು? ನ ಬಂದಿದೆಯಾ? ಓಕೆ. ಈ ರೀತಿ ಏನಾದರೂ ಬಂದಿತ್ತಪ್ಪ ಅಂದ್ರೆ ಅದು ಯಾವ ಸಂಧಿಯಾಗಿರ್ತೈತಿ? ಅನುನಾಸಿಕ ಸಂಧಿಯಾಗಿರ್ತೈತಿ. ಇಲ್ಲಿ ಯಾವ ರೀತಿ ನೆನಪಿಟ್ಕೋಬೇಕಪ್ಪ ಅಂದರೆ ಇಲ್ಲಿ ನೋಡಿ,
ಮಿಡಲಲ್ಲಿ ಅನುನಾಸಿಕ ಅಕ್ಷರಗಳು ಬರತ್ತವೆ ಞ ನ ಮತ್ತು ನ. ಓಕೆನಾ? ಈ ರೀತಿ ಬಂದಿತ್ತಪ್ಪ ಅಂದರೆ ಅದು ಯಾವ ಸಂಧಿ ಆಗಿರ್ತೈತಿ? ಅನುನಾಸಿಕ ಸಂಧಿ ಆಗಿರ್ತೈತಿ. ಇದಿಷ್ಟೇ ಏನಾಗಿತ್ತಪ್ಪ ಅಂದರೆ ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳ ಬಗ್ಗೆ ಕ್ಲಾಸ್ ಆಗಿತ್ತು. ಇದೇ ರೀತಿಯಾಗಿ ಇನ್ನಿತರ ತರಗತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.